ಇದೇ ಮಂಗಳವಾರ KSRTC BMTC ಬಸ್ ನಿಮಗೆ ಸಿಗಲ್ಲ. ಆಗಸ್ಟ್ 5ನೇ ತಾರೀಕು ರಾಜ್ಯಾದ್ಯಂತ ಅಂದ್ರೆ ಈ ಮಂಗಳವಾರ ಕಮಿಂಗ್ ಟ್ಯೂಸ್ಡೇ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. 4 ನಿಗಮಗಳ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸಾರಿಗೆ ನೌಕರರ ಮುಷ್ಕರಕ್ಕೆ ರಾಜ್ಯ ಸರ್ಕಾರ ಬೆದರ್ತಾ? ಕೊನೆಗೂ ಸಾರಿಗೆ ನೌಕರರ ಜೊತೆ ಸಭೆ ನಡೆಸೋಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ಈ ಹಿಂದೆ ಅಪೂರ್ಣ ಆಗಿದ್ದ ಸಿಎಂ ಜೊತೆ 2 ಸಭೆಗಳು ಅಂದರೆ ಕಂಪ್ಲೀಟ್ ಆಗಿರಲಿಲ್ಲ. ಸೋಮವಾರ ಬೆಳಗ್ಗೆ 11:30ಕ್ಕೆ ವಿಧಾನಸೌಧದಲ್ಲಿ ಸಭೆ ನಿಗದಿ ಮಾಡಿದ್ದಾರೆ. ಇವರು ಮಂಗಳವಾರ ತೀರ್ಮಾನ ಮಾಡಿದ್ದಾರೆ. ಬೇಡಿಕೆ ಈಡೇರಿಸದ ಹೊರತು ಮುಷ್ಕರವನ್ನು ವಾಪಸ್ ತಗೊಳ್ಳಲ್ಲ ಅಂತ ನೌಕರರು ಅಂತ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸೋಮವಾರ ಸಭೆಯನ್ನು ಸಿದ್ದರಾಮಯ್ಯ ಅವರು ನಡೆಸೋಕೆ ತೀರ್ಮಾನ ಮಾಡಿದ್ದಾರೆ. ಸ್ವಲ್ಪ ಹೆದರದಂಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸಾರಿಗೆ ನೌಕರರ ಮುಷ್ಕರ ಹೇಗಿರುತ್ತೆ ಅಂತ ಕೆಲ ವರ್ಷಗಳ ಹಿಂದೆ ಸವದಿ ಅವರು, ಲಕ್ಷ್ಮಣ್ ಸವದಿ ಸಾರಿಗೆ ಸಚಿವರಾಗಿದ್ದಾಗ ಪ್ರೂವ್ ಮಾಡಿಬಿಟ್ಟಿದ್ರು. ಇವ್ರುಗಳು ಬಸ್ ಮೂವೇ ಆಗಲಿಲ್ಲ, ಜನ ಪಡಬಾರ್ದು ಒಂದು ಕಷ್ಟವನ್ನು ಪಟ್ಬಿಟ್ರು. ಇಲ್ಲಿ ಬೆಂಗಳೂರಿಗೆ ಬಂದವ್ರು ಬೆಂಗಳೂರಲ್ಲೇ ಹಾಕೋ, ಊರಿಂದ ಈ ಕಡೆಗೆ ಬರಬೇಕು ಅಂದರೆ ಎಮರ್ಜೆನ್ಸಿಗೂ ಬಸ್ ಇಲ್ಲ, ಅಂತಿಂಥ ಪರಿಪಾಟಿಲ್ ಅಲ್ಲ ಅವಾಗ. ಸೊ ಅಂತಹ ದಿನಗಳನ್ನು ಮತ್ತೆ ನೋಡಬಾರ್ದು ಅನ್ನೋ ಹಿನ್ನೆಲೆಯಲ್ಲೇ ಇವರು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತಿದ್ದಂಗೆ ಅಲರ್ಟ್ ಆಗಿದ್ದಾರೆ. ಇಲ್ಲ ಬರ್ರಪ್ಪ ಸೋಮವಾರ ಅದೇನಿದೆ ಮಾತಾಡೋಣ ಅಂತ ಕರೆದಿದ್ದಾರಂತೆ. ಇವರ ಕೆಲ ಬೇಡಿಕೆಗಳು ಏನೇನಿದೆ ಮತ್ತೆ, ಅಥವಾ ಹಳೆ ಬೇಡಿಕೆಗಳನ್ನೇ ಈಡೇರಿಸಿಲ್ವಾ ಗೊತ್ತಿಲ್ಲ, ಅದನ್ನು ಕೇಳೋಣ. ಹಾಗಾಗಿ ಸೋಮವಾರ ಒಂದು ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗಲ್ಲಿ ಎಲ್ಲವೂ ಓಕೆ, ಬಾರ್ಗೇನ್ ಅದು ಇದು ಮಾಡಿಕೊಂಡು ಸರಿ ನಾವು ಮಾಡಿಕೊಡ್ತೀವಿ ಅಂತ ಅಂದರೆ ಮಂಗಳವಾರ ಬಸ್ ಇರುತ್ತೆ ನಿಮಗೆ. ಇಲ್ಲ ಅಂದರೆ ಇಲ್ಲ. ಬರೀ BMTC ಅಲ್ಲ, KSRTC 4 ನಿಗಮಗಳಲ್ಲೂ ಕೂಡ ಯಾವ ವಾಯುವ್ಯ ಸಾರಿಗೆ ಯಾವುದು ಸಿಗಲ್ಲ ನಿಮಗೆ. ಬೆಂಗಳೂರಲ್ಲೂ BMTC ಇಲ್ಲ, KSRTC ಬಸ್ಸು ಸಿಗಲ್ಲ. ಸೊ ಇದೀಗ ಸೋಮವಾರ ಮೀಟಿಂಗ್ ಆದ ಮೇಲೆ ಮಂಗಳವಾರ ಬಸ್ ಇರುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಕೆಲವೊಂದು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಸಾರಿಗೆ ಮುಷ್ಕರ ನಡೆದ್ರೆ ಹೆಂಗಿರುತ್ತೆ ಅನ್ನುವಂಥದ್ದು ಇಡೀ ದೇಶ ನಮ್ಮ ರಾಜ್ಯವನ್ನು ತಿರುಗಿ ನೋಡಬೇಕು. ಆ ರೀತಿಯಾಗಿ ಆಗಿತ್ತು BJP ಅಧಿಕಾರದಲ್ಲಿದ್ದಾಗ ಅಂತ ಕಾಣುತ್ತೆ. ಆಗಿತ್ತು ಒಂದ್ಸಲ. ಜನ ಅಂತೂ ಪಡಬಾರ್ದು ಕಷ್ಟವನ್ನು ಪಟ್ಬಿಟ್ರು. ಕೆಲವೊಬ್ಬರನ್ನ ಕೆಲಸದಿಂದೆಲ್ಲ ವಜಾನೆ ಮಾಡಿಬಿಟ್ರು ಅವಾಗ ಇಲಾಖೆಯಲ್ಲಿ. ಬಟ್ ಯಾರೂ ಬೆದರಲಿಲ್ಲ ಅದಕ್ಕೆ. ಅದಾದಮೇಲೆ ಸರಿ ಆಯಿತು, ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂದಮೇಲೆ ತಮ್ಮ ಕೆಲಸಕ್ಕೆ ವಾಪಸ್. ಅಂದರೆ ಅವಾಗ ಖಾಯಂಗೊಳಿಸ್ಬೇಕು, ಬಡ್ತಿ ಕೊಡಬೇಕು, ಹೀಗೆ ಕೆಲವೊಂದು ಶಿಫ್ಟ್ಗಳಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ರು, ಸಮಸ್ಯೆಗಳನ್ನು ಇಟ್ಟಿದ್ರು, ಬೇಡಿಕೆ ಅಂತಲ್ಲ, ಆ ಸಮಸ್ಯೆಯ ಜೊತೆಗೆ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ರು. ಅದರಲ್ಲಿ ಕೆಲವೊಂದನ್ನು ಒಂದಿಷ್ಟು ಲಿಸ್ಟ್ ಮಾಡ್ಕೊಂಡಿದ್ರು. ಅದರಲ್ಲಿ ಆಗಿರೋದನ್ನು ನಾವು ಈಡೇರಿಸ್ತೀವಿ ಬಿಡಿ ಅಂದಿದ್ರು. ಅದಾದಮೇಲೆ ಇದೀಗ ಏನಾಗಿದೆ, ಅದು ಎಲ್ಲಿ ತನಕ ಬಂದಿದೆ ಅಂತ ಗೊತ್ತಿಲ್ಲ, ಮತ್ತೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಇದ್ದಾರೆ. ಸೊ ನಾವಿಲ್ಲಿ ಗಮನಿಸಬೇಕಾಗಿರೋದು ನಮಗೇನಕ್ಕೆ ಈ ವಿಚಾರ ಅಂತಂದರೆ, ಮಂಗಳವಾರ ಬಸ್ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ವಲ್ಲ. ನೀವು ಬೆಂಗಳೂರಿಂದ ಎಲ್ಲಿಗೋ ಹೋಗಬೇಕು, ಅಥವಾ ಅಲ್ಲಿಂದ ಬೆಂಗಳೂರಿಗೆ ಬರಬೇಕು, ಅಥವಾ ನಿಮ್ಮೂರಿಂದ ಪಕ್ಕದೂರಿಗೆ ಹೋಗಬೇಕು. ಬಸ್ಗಳಿದ್ರೆ ತಾನೇ ಹೋಗ್ತೀರಿ.